ನಮಸ್ಕಾರ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ವಾ? ಹೇಳಿದ್ದು ಮಾತು ಕೇಳ್ತಿಲ್ವಾ? ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ದಾರಾ? ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಹಠ ಕೈಗೆ ಏನೇನು ಸಿಗುತ್ತೋ ತೆಗೆದು ಬಿಸಾಕ್ತಿರೋದು. ಓದ್ತಿಲ್ಲ, ಹೇಳಿದ ಮಾತು ಕೇಳ್ತಿಲ್ಲ, ಮನೆ ಒಳಗಡೆ ವಾದ ವಿವಾದಗಳು ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ ಅಂತಂದರೆ ತಂದೆ ತಾಯಿಗಳು ಈ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಪರಿಹಾರಗಳು ಕೊಡ್ತೀನಿ, ಈ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಒಂದು ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ಬಿಟ್ಟು ಕುಡಿಯೋ ನೀರನ್ನ, ಆ ನೀರಿಗೆ ಓಂ ನಮೋ ನಾರಾಯಣಾಯ ಮಂತ್ರ ಹೇಳಿ ಮಕ್ಕಳ ಹೆಸರು ಹೇಳಬೇಕು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ನಿಮ್ಮ ಮಕ್ಕಳ ಹೆಸರು ಹೇಳಿ, ಮಮ ಆಕರ್ಷಣಾಯ ಆಕರ್ಷಣಾಯ ಕುರು ಕುರು ಸ್ವಾಹ ಅಂತ 108 ಬಾರಿ ಈ ಮಂತ್ರ ಅಭಿಮಂತ್ರಿಸ್ಬಿಟ್ಟು ನೀರನ್ನ ಕುಡಿಯೋಕ್ಕೆ ಕೊಡಬೇಕು. ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಮಾಡಬೇಕು. ಎರಡನೇದು, ಕರುಂಗಲಿ ಮಾಲೆ ಅಂತ ಸಿಗುತ್ತೆ. ಕರುಂಗಲಿ ಮಾಲೆನ ಮಕ್ಕಳಿಗೆ ಕೊರಳಲ್ಲಿ ಯಾವುದಾದ್ರೂ ಒಂದು ಮಂಗಳವಾರದ ದಿನ ಧಾರಣೆ ಮಾಡಿಸ್ಬೇಕು. ಯಾವುದಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಆ ಸ್ವಾಮಿಗೆ ಮಾಲೆಯಾಗಿ ಹಾಕಿಸಿ ಅವ್ರ ಹೆಸರಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ತೊಗೊಂಬಂದು ಕೊರಳಿಗೆ ಮಾಲೆಯಾಗಿ ಹಾಕಬೇಕು, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗೆ. ಇನ್ನು ಮೂರನೇದು, ಪ್ರತಿದಿನ ಹನುಮಾನ್ ಚಾಲಿಸ್ ತಂದೆ ತಾಯಿಗಳು ಪಠಣೆ ಮಾಡಬೇಕು, ಮಕ್ಕಳ ಪರವಾಗಿ ಸಂಕಲ್ಪ ಮಾಡಿಕೊಂಡು. ಈ 3 ಪರಿಹಾರಗಳು ಕ್ಲೀನಾಗೆ ನೀವು ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ಹೇಳಿದ್ದು ಮಾತು ಕೇಳ್ತಾರೆ. ಎಲ್ಲರ ಮನೇಲಿ ತಂದೆ ತಾಯಿಗೆ ಇದೊಂದು ಯಕ್ಷ ಪ್ರಶ್ನೆ. ಇವಳು ಹೆಂಗಪ್ಪ ಕಂಟ್ರೋಲ್ ಮಾಡೋದು, ಇವನ್ನ ಹೆಂಗಪ್ಪ ಕಂಟ್ರೋಲ್ ಮಾಡೋದು? ಸಿಟ್ಟು ಕೋಪ ಹಠ, ಹೇಳಿದ ಮಾತೇ ಕೇಳಲ್ಲ. ಕೆಲ್ಸಕ್ಕೆ ಹೋದರೆ ಅಲ್ಲಿ ಬಿಟ್ಟು ಬರ್ತಾನೆ, ಕೆಲ್ಸಕ್ಕೆ ಹೋದರೆ ಅಲ್ಲಿ ಬಿಟ್ಟು ಬರ್ತಾಳೆ. ಹಠ ಅಂದರೆ ಹಠ, ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಕೂಡ ಹಾಕ್ತಾಳೆ. ಚಿಟ್ಟು ಚೀರ್ತಾನೆ, ಅಳ್ತಾನೆ, ಕೂಗ್ತಾನೆ, ದುಡ್ಡೆಲ್ಲ ಲಾಸ್ ಮಾಡ್ತಾನೆ ಅಂತ ತಂದೆ ತಾಯಿಗಳು ನೋವುಗಳು ಪಡ್ತಿರ್ತಿರಲ್ಲ, ವ್ಯಥೆ ಪಡ್ತಿರ್ತಿರಲ್ಲ. ಅದಕ್ಕೋಸ್ಕರ ಈ ಒಂದು ಅದ್ಭುತವಾದ ಪರಿಹಾರಗಳು ಕೊಟ್ಟಿದ್ದೀನಿ. ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ನೋಡಿ, ನಾವಂತೂ ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಮಾಡಿದ್ದೀನಿ. ಪ್ರತಿ ವೀಡಿಯೋಸು ಕೂತ್ಕೊಂಡು ನೋಡಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.